ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಗೈಸ್. ಸೊ ವಿಷಯ ಏನಂತಂದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಎಲ್ಲಿ ಅಂತಂದರೆ ಇದು ಆಲ್ಮೋಸ್ಟ್ ಆಂಧ್ರ ಬಾರ್ಡ್ರು. ಸೊ ದಾವಳಹಟ್ಟಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದು. ನನ್ನ ಡ್ರೀಮ್ ಏನಾದರೂ ಟ್ರೂ ಆಗೋದಾದರೆ ಆ ದೇವಸ್ಥಾನ ಈ ಥರ ನೆಲೆ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ ಗೈಸ್. ನೀವು ಕಂಪ್ಲೀಟ್ ಇದು ದೇವಸ್ಥಾನ ನೋಡಿ ತುಂಬ ಖುಷಿ ಪಡ್ತೀರಾ. ನೋಡಿ ಇದು ದೇವಸ್ಥಾನ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ಎರಡು ಕಣ್ಣು ನೋಡೋಕ್ಕಾಗಲ್ಲ, ಅಷ್ಟು ಕ್ಯೂಟಾಗಿದೆ ದೇವಸ್ಥಾನ. ಇದರೊಳಗಡೆ ದೇವ್ರು ಕೂಡ ತುಂಬ ಚೆನ್ನಾಗಿದೆ ಗಾಯ್ಸ್. ಸತ್ಯವಾಗೂ ಇಲ್ಲಿ ಹೋಗೋಣ ಬನ್ನಿ. ಇಷ್ಟು ಚೆನ್ನಾಗಿ ದೇವಸ್ಥಾನ ಕಟ್ಸಿದಾರಲ್ವಾ. ಇದಕ್ಕೆ ಎಷ್ಟು ಜನ ಡೊನೇಟರ್ಸ್ ಇದ್ದಾರೆ ಅಂದರೆ ತುಂಬ ಡೊನೇಟರ್ಸ್ ಇದ್ದಾರೆ. ಇದು ಎಷ್ಟೋ ಜನದ ಮನೆ ದೇವರು. ಸೊ ಅದರಿಂದ ಇದು ಬೇಗ ಅಂದರೆ ಜೀರ್ಣೋದ್ಧಾರ ಆಗಿದೆ. ಸೊ ಇದು ಎಂಟ್ರೆನ್ಸಲ್ಲಿ ನೋಡಿ, ಇದು ನಾಗದೇವತೆ ಎಂಟ್ರೆನ್ಸ್. ಇದು ಅಂದರೆ ಈ ಹುತ್ತ ಬೆಳೆದಿರೋದನ್ನ ಉಳಿಸ್ಕೊಂಡಿದ್ದಾರೆ. ಸೊ ಅದು ಬಿಟ್ಟರೆ ಬನ್ನಿ ಕಂಪ್ಲೀಟ್ ಟೆಂಪಲ್ ತೋರಿಸ್ತೀನಿ ನಿಮಗೆ. ಸೊ ಇದೆಲ್ಲ ಹಳೇದು, ಈ ಸೈಡ್ ಇರೋದು. ಸೊ ಇದು ಕಂಪ್ಲೀಟ್ ಟೆಂಪಲ್ ಎಂಟ್ರೆನ್ಸು. ಸೊ ಎಂಟ್ರೆನ್ಸ್ ಹೇಗಿದೆ ಅಂತ ಅಂದರೆ, ನಾನು ಹೇಳಿದ್ನಲ್ವ ಎರಡು ಕಣ್ಣು ನೋಡೋಕ್ಕೆ ಸಾಲದು ಅಂತೇಳಿ. ಆ ಎರಡು ಕಣ್ಣು ನೋಡೋಕ್ಕೆ ಸಾಲದೇ ಇರೋದು ಇದೊಂದೇ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಯ್ತಿತ್ತು ನಾನು ತುಂಬ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ಈ ಥರ ದೇವಸ್ಥಾನ, ನಮ್ಮ ದೇವಸ್ಥಾನ, ಶಿವನ ದೇವಸ್ಥಾನ ಈ ಥರ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗೆ. ಬಟ್ ಆ ಖುಷಿಯಾಗೆ ಉಳ್ಕೊಳುತ್ತೆ ಅಂದ್ಕೊತೀನಿ. ನೋಡೋಣ, ಇರೋದ್ರಲ್ಲಿ ನಮ್ಮ ಪ್ರಯತ್ನ ನಾವು ಮಾಡೋಕ್ಕೆ ಹೋದ್ವಿ. ಬಟ್ ಅದು ಏನೋ ದೇವರೇ ಬಿಡ್ತಾ ಇಲ್ವೋ ಏನೋ ಗೊತ್ತಿಲ್ಲ. ನೋಡೋಣ ದೇವಸ್ಥಾನನ ಫುಲ್ ಕಂಪ್ಲೀಟು.